ಗುರುಜಿ, ನಮ್ಮ ಕಾರ್ಯಕ್ರಮದ ಕೊನೆಯ ವಿಭಾಗ ಸಂಸ್ಕಾರಗಳ ವಿಭಾಗದಲ್ಲಿ ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ಎಲ್ಲ ವೀಕ್ಷಕರಲ್ಲಿ ಈ ಸಂಸ್ಕಾರ ವಿಭಾಗ ಅನ್ನೋದು ಬಹಳ ಮುಖ್ಯ. ಸಂಸ್ಕಾರನ ಒಂದಲ್ಲ ಒಂದು ಕಲ್ತ್ಕೊಂತ ಬನ್ನಿ ಅಂತ ಹೇಳ್ತೀವಿ. ಕೆಲವರಿಗೆ ಹೇಳಿದ್ರೆ ಕೇಳ್ತಾರೆ, ಕೆಲವರು ಹೇಳ್ತಾ ಇದ್ರೂ ಕೇಳಲ್ಲ, ಕೆಲವರಿಗೆ ಮೊಂಡು ಜನ್ಮಗಳು, ಏನೂ ಮಾಡೋಕ್ಕಾಗಲ್ಲ, ಕೇಳೋದೇ ಇಲ್ಲ, ಈ ಕಿವಿಲಿ ಹಾಕೊಂಡು ಆ ಕಿವಿಲಿ ಬಿಡ್ತಾರೆ. ಕೆಲವರು ಏನು ಹೇಳಿದ್ರೆ ನಂಗೆ ಗೊತ್ತಾಗ್ತಿಲ್ಲ ಅಂತಾರೆ. ಅಂದರೆ ಕಿವಿ ಮಾತನ್ನು ಒಳ್ಳೆ ಭಾಗದಲ್ಲಿ ಹೇಳಿದಾಗ ಕೇಳ್ತಾರೆ, ಕೆಲವರು ಕೇಳಲ್ಲ, ಕೆಲವರು ಸುಮ್ಮನೆ ತಾತ್ಸಾರವಾಗಿ ಬಿಸಾಕ್ಬಿಡ್ತಾರೆ. ಈ ಥರ ಒಬ್ಬೊಬ್ರಿಗೆ ಒಂದೊಂದು. ಇದೆಲ್ಲ ಎಲ್ಲಿ ಅಂದರೆ ದುರಾಂಕಾರದ ಪರಮಾವಧಿ ಅಲ್ವೇ? ಹಾಗೆ ಈ ಸಂಸ್ಕಾರವೂ ಹಾಗೆ. ಜೀವನದಲ್ಲಿ ಯಾವತ್ತಾದರೂ ಸಂಸ್ಕಾರ ಅನ್ನೋದು ಗೊತ್ತಿರಬೇಕು ಅಂದರೆ ಭಾರತ ದೇಶದ ಬಗ್ಗೆ ಅಭಿಮಾನ ಇರಬೇಕು, ಕರ್ನಾಟಕದ ಬಗ್ಗೆ ಅಭಿಮಾನ ಇರಬೇಕು, ನಮ್ಮಲ್ಲಿರ್ತಕ್ಕಂಥ ಸ್ವಭಾವ ಗೌರವಗಳನ್ನು ನಾವು ಎಲ್ಲಿ ಹುಟ್ಟಿದ್ದೀವಿ ಅನ್ನೋದೆಲ್ಲ ವಿಚಾರ ತಿಳ್ಕೋಬೇಕು. ಸ್ವಲ್ಪ ಮಟ್ಟಿಗೆ ಕಾಮನ್ ಸೆನ್ಸ್ ಇರಬೇಕು, ಸ್ವಲ್ಪ ಮಟ್ಟಿಗೆ ಜನರಲ್ ನಾಲೆಜ್ ಇರಬೇಕು. ಎಷ್ಟೇ ತಿಳ್ಕೊಂಡ್ರೂ ಏನೂ ಗೊತ್ತಿಲ್ಲ ಅನ್ನೋ ಥರ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ನಮಗೆ ಎಷ್ಟು ಚೆನ್ನಾಗಿ ಇಫ್ ಯು ಆರ್ ಎ ಸ್ಟೂಡೆಂಟ್, ನಾಳೆ ದಿವಸ ಒಳ್ಳೆ ವಿದ್ಯಾರ್ಥಿಯಾಗಿ ಕೂತ್ಕೊಂಡಿದ್ದಾಗ ಇನ್ನಷ್ಟು ಕಲಿಬೋದು. ಕಲಿಯೋಕ್ಕೆ ದೊಡ್ಡವನೇ ಹೇಳಬೇಕು ಅಂತಿಲ್ಲ, ಚಿಕ್ಕ ಹುಡುಗ ಕೂಡ ಅವನ ಹತ್ರನೂ ವಿದ್ಯೆ ಇರುತ್ತೆ. ಏನಾದರೂ ಬಂದು ಒಂದು ಪಾಠವನ್ನು ಗುಣಪಾಠವನ್ನು ಹೇಳಿರ್ತಾನೆ, ಅಥವಾ ಅವನ ಹತ್ರ ಕಲ್ತ್ಕೊಳ್ಳೋಂಥದ್ದು ಬಹಳಷ್ಟು ಇರುತ್ತೆ, ನಮಗೆ ಗೊತ್ತಿರಲ್ಲ. ಸಣ್ಣ ಪುಟ್ಟ ಸೂಕ್ಷ್ಮತೆ ಅಥವಾ ದೊಡ್ಡ ವಿಚಾರಗಳು, ಅಥವಾ ದೊಡ್ಡವರು ಬಹಳ ಜನ ತುಂಬ ಹಿರಿಯರಿರ್ತಾರೆ, ತುಂಬಿದ ಕೂಡ ತುಳ್ಕಲ್ಲ ಅಂತ, ಅಂಥವ್ರ ಹತ್ರ ಭಾಳಷ್ಟು ವಿಚಾರ ಕಲ್ತ್ಕೋಬೇಕು. ಕೆಲವರು ನಿಮ್ಗೆ ಅಕಸ್ಮಾತ್ ಗೊತ್ತಿದೆ ಅಂದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ, ಹೇಳೋದು ಕೂಡ ಹೇಳದೆ ನಮಗಿರೋ ವಿದ್ಯೆನೂ ಹೊಟ್ಟೋಗುತ್ತೆ ಅಂತಕ್ಕಂಥದ್ದು ಮರ್ತು ಹೋಗ್ತಕ್ಕಂಥ ಅವಕಾಶವನ್ನು ಮಾಡ್ಕೊತೀವಿ. ಅದಕ್ಕೆ ಯಾವತ್ತೂ ತಿಳ್ಕೊಳ್ಳಿ, ಈ ದುರಹಂಕಾರ ದುರಭಿಮಾನ ಅಂತಕ್ಕಂಥದ್ದು ಯಾವತ್ತಿರುತ್ತೆ ಸ್ವಾಭಿಮಾನವಾಗಿ ಮಾಡಿಸ್ಕೋಬೇಕು. ಸ್ವಾಭಿಮಾನ ಇರಬೇಕು. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, ನಾನು ಅನ್ನೋದಿರ್ಬೇಕಂತೆ. ನೋಡಿ, ನಾನು ಮಾಡೇ ಮಾಡ್ತೀನಿ ರೀ, ನೀವು ಯೋಚನೆ ಮಾಡಿಬಿಡ್ರಿ, ನಾನು ಮಾಡ್ತೀನಿ ಅನ್ನೋದಿರ್ಬೇಕಂತೆ. ನಾನತ್ವ, ನಾನೇ ಮಾಡಿದ್ದೋ, ನನ್ನಿಂದನೇ ನಡೆದಿದ್ದೋ ಅನ್ನೋದಿರುತ್ತಲ್ಲ, ಅಂಥದ್ದೆಲ್ಲ ಇರಬಾರ್ದು. ಅದಕ್ಕೆ ಯಾವತ್ತೂ ನಾನೊಂದು ಮನೆ ಮಾಡಬೇಕು, ಭಾಳ ಸಂತೋಷ ಮಾಡು. ನಾನೊಂದು ಬಂಗ್ಲೆ ಕಟ್ಟಬೇಕು, ನಾನು ದುಡ್ಡು ಮಾಡಬೇಕು, ನಾನು ಕಾರ್ ಮಾಡಬೇಕು, ನಾನು ಇಡೀ ಜಗತ್ತಲ್ಲಿ ಹೆಸರಾಗಬೇಕು, ಸಂತೋಷ ಮಾಡ್ಕೊ. ಮಾಡೆಲ್ಲ ಆಗೋದ ಮೇಲೆ ಅಯ್ಯೋ ನನ್ನಷ್ಟು ಯಾರೂ ಇಲ್ಲ ಬಿಡಿ ಅನ್ನೋದಿದೆಯಲ್ಲ, ಅದಿರಬಾರ್ದು. ಯಾಕೆಂದರೆ ಯಾವತ್ತು ಕೆಳಗಡೆ ಆ ಸೀಟನ್ನು ಎಳಿತಾನೋ, ಚಾಪೆನೇ ಎಳಿತಾನೋ, ಕಾರ್ಪೆಟ್ನ ಎಳಿತಾನೋ ಗೊತ್ತಿಲ್ಲ, ಆದರೆ ಹಳೇದನ್ನು ಯಾವತ್ತಿದ್ರೂ ಮರಿಬಾರ್ದು, ಮೆಲಕ್ಕನ್ನು ಹಾಕೋಬೇಕು. ಹೇಗಿದ್ವಿ, ಹೇಗಾದ್ವಿ, ಹೇಗಾಗಿದ್ದೀವಿ ಕಾಪಾಡ್ಕೋಬೇಕು. ನೀವೆಲ್ಲ ಏನು ಮಾಡ್ತೀರ ಗೊತ್ತಾ, ಇವತ್ತು ಚೆನ್ನಾಗಿ ಇದ್ಬಿಟ್ಟಿದ್ದೀನಿ ಅಂತ ಬಿಸಿಬೇಳೆ, ಪಲಾವು, ಪೂರಿ, ಚೆನ್ನ ಬಟೂರ ಎಲ್ಲ ತಿಂದುಬಿಡ್ತೀರ ನನ್ನ ಮಕ್ಕಳ. ಎಲ್ಲರೂ ಏನು ಮಾಡ್ತೀರಾ, ಈ ಥರ ತಿನ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾಳೆ ದಿವಸ ಗಂಜಿ ಅಂಬ್ಲಿ ಕೂಡ ಕಷ್ಟ ಆಗ್ಬಿಡುತ್ತೆ. ಪ್ರತಿಯೊಬ್ಬನಿಗೂ ತಣ್ಣೀರ ಬಗ್ಗೆ ಗೊತ್ತಿರಬೇಕು, ಬಿಸಿನೀರ ಬಗ್ಗೆ ಗೊತ್ತಿರಬೇಕು, ಆರ್ಡಿನರಿ ನೀರು ಬಗ್ಗೆ ಗೊತ್ತಿರಬೇಕು. ಎಲ್ಲ ಕಡೆ ಹೋದಾಗ ಬೆರಿಬೇಕು. ಯಾವತ್ತೂ ನಾನು ಹಿಂಗೇ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಒಂದೊಂದು ಸಲ ಒಂದೊಂದು ವಿಚಾರ. ಕೆಲವರು ಮಡಿಯಿಂದ ಇರ್ತಾರೆ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಮಡಿ 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 ಅಂತ ಓದಾಡ್ತಾನಂತೆ. ಏನು ಮಡಿ, ಎಲ್ಲೋಗ್ತಾನೆ? ಈಗ ಒಂದು ವಿದೇಶಕ್ಕೆ ಹೋಗಿರ್ತಾನೆ, ಅಲ್ಲೇನು ಮಡಿ ಕೂತ್ಕೊಳಕತ್ತಾ, ಅಥವಾ ಇವನು ಈ ತಟ್ಟೆಲ್ಲೇ ಹಾಕೊಂಡು ಬರಬಾರ್ದು ಅಂತಿರ್ತಾನೆ. ನಿಂದೇ ತಟ್ಟೆ ಎಲ್ಲಿಂದ ಹೊತ್ಕೊಂಡು ಹೋಗಕತ್ತಾ? ಆ ಮಡಿನೇ ಅಂದರೆ ಅವ್ನು ಮಡಿಯಿಂದ ಮಾಡ್ತಾನೆ, ಏನು ಗ್ಯಾರಂಟಿ? ಅದಕ್ಕೆ ನಾನು ಎಷ್ಟೋ ಸಲ ಉದಾಹರಣೆ ಕೊಟ್ಟು 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 ಒಂದೊಂದು ಸಲ ಕೊಟ್ಟಿರ್ತೀನಿ. ಈಗಲೂ ಅದನ್ನೇ ಹೇಳ್ತೀನಿ ಕೇಳಿ. ಹಾಲು ಕುಡಿಯೋಕ್ಕೆ ಮೊದಲು ಆಕಳು ಎಂಜಲು, ಆಕಳು ಮರಿಗಳೆಲ್ಲ ಏನು ಮಾಡುತ್ತೆ, ಹಸು ಹೆಂಗಳು ಎಂಜಲ್ ಮಾಡಿಬಿಟ್ಟಿರುತ್ತೆ. ಇನ್ನೆಲ್ಲಿ ಯಾವ ಮಡಿ ಅಂತ ಆಯಿತಾ? ನೀರು ಕುಡಿಯೋಕ್ಕೆ ಮೊದಲು ಮೀನೆಂಜಲು. ಈ ರೀತಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದಲ್ಲ ಒಂದು ಬಾಯಲ್ಲಿ ಹೇಳ್ತಕ್ಕಂಥ ಮಂತ್ರಗಳು ಎಷ್ಟೇ ಹೇಳಿ, ಬಾಯಲ್ಲಿ ಹೇಳ್ತಕ್ಕಂಥ ಎಂಜಲ್ ಮುಖಾಂತರ ಹೇಳ್ತೀವಿ. ಅಂದರೆ ಬಾಯಲ್ಲಿ ಎಂಜಲು ಸರಿ, ಇನ್ನೇನು ಮಡಿ ಅಂತೀರಾ? ದೇಹದಲ್ಲೇ ದೊಡ್ಡ ಲ್ಯಾಟ್ರಿನು ಬಾತ್ರೂಮ್ ಇಟ್ಕೊಂಡ್ಬಿಟ್ಟಿದ್ದೀವಿ, ಹೊರಗಡೆ ಬಿಟ್ಬಿಡಿ. ದೇಹದಲ್ಲೇ ಎಷ್ಟು ಕಲ್ಮಶ, ಅಲ್ಲಿ ಡೈಜೆಷನ್ ಸಿಸ್ಟಮ್, ಅಲ್ಲಿಂದ ಇಂಟೆಸ್ಟೈನ್ಸು, ಅಲ್ಲಿಂದ ಆದಮೇಲೆ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಮಲಮೂತ್ರಗಳ ವಿಚಾರಕ್ಕೆ ಒಂದು ಸ್ಟಾಕ್ ಬಾಕ್ಸು, ಇಷ್ಟೆಲ್ಲ ಇಟ್ಕೊಂಡಾಗ ಎಲ್ಲಿ ಬಂತ್ರಿ ಶುಚಿರ್ಭೂತ? ಖಂಡಿತ ಇಲ್ಲ. ಸೊ ಇದಕ್ಕೆಲ್ಲ ಸಾಕ್ಷಿ ರೂಪವಾಗಿ ಉಗಿದು ಬಿದ್ದಿರೋ ಬೀಜಗಳಿಂದ ದೇವ್ರಿಗೆ ನೈವೇದ್ಯ ಮಾಡ್ತೀರಾ. ದೇವ್ರಿಗೆ ಏನು ನೈವೇದ್ಯ ಮಾಡ್ತೀರಾ? ಹಣ್ಣು ಹಂಪಲುಗಳು ಎಲ್ಲ ನಾವು ಉಗಿದು ಬಿದ್ದಿರೋ ಬೀಜಗಳೇ. ಎಲ್ಲಿ ಮಡಿ? ನೋಡಿ ಹೇಳ್ತೀನಿ, ಮನಸ್ಸು ನಿರ್ಮಲ ಇಟ್ಕೋಬೇಕು, ಆತ್ಮ ನಿರ್ಮಲವಾಗಿ ಇಡಬೇಕು, ಸ್ವಚ್ಛಭೂತವಾಗಿರಬೇಕು. ಇಲ್ಲಿ ಹಾರ್ಟ್ ಭಾಳ ಸ್ವಚ್ಛವಾಗಿರಬೇಕು. ಏನೇ ಇರಲಿ ಕಲ್ಮಶ ಇಟ್ಕೋಬಾರ್ದು. ಭಾಳ ಚೆನ್ನಾಗಿ ಸ್ಪಷ್ಟವಾಗಿ ಏನಾದರೂ ಬೈಬೇಕಾ ನೇರವಾಗಿ ಬೈದ್ಬಿಡ್ಬೇಕು. ಏನಾದರೂ ಇಟ್ಕೊಂಡು ಒಳಗಡೆನೇ ಸಂಚು ರೂಪಿಸ್ತಾ ಇದ್ದವ್ರಿಗೆ ಇನ್ನೇನು ಹತ್ತಿರದಲ್ಲೇ ದಂಡಂ ದಶಗುಣಂ ಭವೇತ್. ಅಂದರೆ ಒಂದು ದುರ್ಗೆಯರಿಗೆ ವಿಶೇಷವಾಗಿ ಒಂದು ಚಂಡಿ ಹೋಮಕ್ಕೆ ಸಹಸ್ರ ಚಂಡಿ ಅಂದರೆ ಎಷ್ಟಾಗೋಯ್ತು ಅಂದರೆ 16 ಅಂದರೆ 1600, ಅಂದರೆ 16,000 ಪೂರ್ತಿಯಾಗಿರ್ತಕ್ಕಂಥ ಒಂದು ಹವಿಸನ್ನು ಕೊಡಬೇಕು. ಅಂದರೆ ಒಂದು ಪಲ್ಲಾ ಮೂಟೆ ಅಕ್ಕಿ ಅಂದರೆ 16 ಪಲ್ಲಾ ಮೂಟೆ ಅಕ್ಕಿಯನ್ನು ಒಂದು ಚಂಡಿಗೆ. ಆ ರೀತಿ ಎಷ್ಟು ಚಂಡಿಗೆ ಸಹಸ್ರಕ್ಕೆ ಎಷ್ಟು ಬೇಕು ಹಾಗೆ ಆ ರೀತಿಯಾಗಿರ್ತಕ್ಕಂಥ ಗುಡಾನ್ನ ಅಂದರೆ ಬೆಲ್ಲದನ್ನವನ್ನು ನೈವೇದ್ಯವನ್ನು ಮಾಡಿ ಅವಳಿಗೆ ಹವಿಸನ್ನು ಕೊಡಬೇಕು. ಭಾಳ ಸಂತೋಷ ಪಡ್ತಾಳೆ ಆ ದುರ್ಗಾ. ಅಮ್ಮ, ನೀ ಬರ್ತಾ ಇರೋ ಈ ಭೂಮಿ ಸ್ಪರ್ಶಕ್ಕೆ ನಾವೆಲ್ಲ ಹೊಣೆಯಾಗಿದ್ದೀವಿ. ಅಂದರೆ ಇಂಥ ಪ್ರಳಯಗಳು ಸಾಕಷ್ಟು ನಡೆಯುತ್ತೆ.
ಆದರೆ ವಿದ್ಯುತ್ ಹೊಟ್ಟೋಗುತ್ತೆ. ಎಲ್ಲ ನಡೆಯೋದು ಯಾರಿಂದ? ನೀನೊಬ್ಬಳಿಂದ. ಈ ಶಾಸ್ತ್ರ, ಜ್ಯೋತಿಷ್ಯ, ಸಂಪ್ರದಾಯ, ವೈಜ್ಞಾನಿಕ, ವಿಜ್ಞಾನ ಎಲ್ಲವೂ ತೃಣಕ್ಕೆ ಸಮಾನ, ನಿನ್ನ ಕಾಲು ಧೂಳು ಸಮಾನ. ನೀನೊಬ್ಬಳು ಒಂದು ಸಲ ಮನಸ್ಸು ಮಾಡಿದ್ರೆ ಸಾಕಮ್ಮ, ಆ ಇಡೀ ಜಗತ್ತು ಶಕ್ತಿಯಾಗಿರ್ತಾನೆ ಜಗನ್ಮಾತೆ. ನೀನು ಏನು ಬೇಕಾದರೂ ಮಾಡ್ಬೋದು, ಎಷ್ಟು ಜನನ ಬೇಕಾದ್ರೆ ಕಾಪಾಡ್ಬೋದು. ಆದರೆ ಈ ಸಲ ಯಾರೂ ತಪ್ಪಿಸ್ಕೊಳ್ಳೋಕೆ ಆಗದೇ ಇದ್ರೂ ಸಹ ನಿಮ್ಮ ಸ್ಮರಣೆಯನ್ನು ಮಾಡ್ಕೊಳ್ಳೋದಂತೂ ನಾವು ಖಚಿತ. ಅದರಿಂದ ಇನ್ನೇನು ಆಗಸ್ಟಲ್ಲಿ ಆಗ್ತಕ್ಕಂಥ ಅನಾಹುತಗಳು, ಇನ್ನು ಮುಂದಕ್ಕೆ 2012ಕ್ಕೆ ಆಗ್ತಕ್ಕಂಥ ಭಯಭೀತಿಗಳು ನಿಮಗೆ ಸಾಕಷ್ಟು ಜನಕ್ಕೆ ಆಗ್ತಾ ಇರೋದು. ನಮ್ಮಲ್ಲೂ ಎಷ್ಟೋ ಗುಣಪಾಠಗಳು, ಎಷ್ಟೋ ಚೇಂಜಸ್ಸು, ನಮ್ಮಲ್ಲೂ ಎಷ್ಟೋ ವಿಜ್ಞಾನಪೂರ್ವಕವಾಗಿ ಆಗ್ತಕ್ಕಂಥದ್ದು, ಅಥವಾ ವೈಯಕ್ತಿಕವಾಗಿ ಆಗ್ತಕ್ಕಂಥ ಅನಾಹುತಗಳಿಗೆ, ಅಥವಾ ನಮಗೆ ಗೊತ್ತಿಲ್ಲದೆ ಕಾರಣಾಂತರವಾಗಿರ್ತಕ್ಕಂಥ ನಾವುಗಳು ಏನಾದರೂ ನಿರ್ಧಾರಗಳು ತಗೊಳ್ಳೋವಂಥದ್ದಕ್ಕೆ ಎಲ್ಲವೂ ಆ ಜಗನ್ಮಾತೆನೇ ಕಾರಣ. ಏನಂತೀರಾ? ಅದಕ್ಕೆ ಇಷ್ಟೆಲ್ಲ ಕಾರಣವಾಗಿರ್ತಕ್ಕಂಥ ಪ್ರತಿಯೊಂದಕ್ಕೂ ನಾವು ಜಗನ್ಮಾತೆ ಪಾದಾರವಿಂದ ನಮಸ್ಕರಿಸ್ತಾ ಮುಂದಿನ ಜೀವನ ಹೇಗಿರಬೇಕು ಎತ್ತ ಎಲ್ಲವೂ ಆ ಭಗವತಿಗೆ ಬಿಟ್ಬಿಡೋಣ. ಅದಕ್ಕೆ ನಾವು ಎಲ್ಲ ಹೇಳಬೇಕು, ಪ್ರತಿನಿತ್ಯ ಹೇಳ್ತಾ ಇರ್ತೀವಿ, ಇವತ್ತಿನ ದಿವಸ ಸ್ಮರಣೆ ಮಾಡ್ಕೊಳ್ಳಿ, ಅಹಂಭಾವ ಬಿಟ್ಬಿಡಿ, ಜೀವನದಲ್ಲಿ ಒಳ್ಳೆಯ ಮಾರ್ಗವನ್ನು ಹಿಡೀರಿ. ಜಗತ್ತಲ್ಲಿ ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು ನಾನು ಅನ್ನೋದಿರಬೇಕು, ನಾನತ್ವ ಬಿಟ್ಬಿಡಿ. ಭಗವಂತ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಈ ದರಿದ್ರ ಮತ್ತು ದುರಹಂಕಾರ ಎರಡು ಓಡಿಸಕ್ಕೆ ಯಾರೋ? ದುರ್ಗಾ ಒಬ್ಬಳೆ. ಅಂಥ ಒಂದು ಮಾರ್ಗವನ್ನು ಹುಡುಕಕ್ಕೆ ನಾವೆಲ್ಲ ಹೇಳಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ 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 ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಆಶ್ರಿತ ಪಾಲಕ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಉರಗೇಶ್ವರನೇ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಪವಿತ್ರ ರೂಪ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಪಾವನ ರೂಪ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಇಷ್ಟವರದಾತ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಪಳನಿವಾಸ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಪಳನಿವಾಸ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಸುಬ್ರಹ್ಮಣ್ಯ ಶರಣಯ್ಯ. ಅಂಬುಜಲೋಚನ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಅಂಬಾತನಯ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಹರತಾಪಹರ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಖೇಚರಾಶ್ರಯ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಗದ್ಯ ಪದ್ಯ ಪ್ರಿಯ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಅರಿವಿನ ಗುರುವೇ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಜನೇಶ್ವರನೇ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಜನೇಶ್ವರನೇ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಸುಬ್ರಹ್ಮಣ್ಯ ಶರಣಯ್ಯ. ದಯಾಸಾಗರ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಅಖಿಲಾಧಾರ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಜಂತು ತಾಪಘ್ನ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಅಭೀಷ್ಟವರದ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ದೀರ್ಘಹವೇ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ದೇವಸಿಂಹನೇ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ದೇವಸೇನೇಶ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ದೇವಸೇನೇಶ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಸುಬ್ರಹ್ಮಣ್ಯ ಶರಣಯ್ಯ. ಷಣ್ಮುಖ ದೇವನೇ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಪರಮ ಪುನೀತ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ, ಪನ್ನಗವೇಶ ಶ್ರೀ ಮುರುಘಾ ಸುಬ್ರಹ್ಮಣ್ಯ ಶರಣಯ್ಯ,
ಕಾವಡಿ ಪ್ರಿಯನೇ ಶ್ರೀ ಮುರುಗ ಸುಬ್ರಹ್ಮಣ್ಯ ಶರಣಯ್ಯ ಪಳನಿ ಸುಬ್ಬಣ್ಣ ಶ್ರೀ ಮುರುಗ ಸುಬ್ರಹ್ಮಣ್ಯ ಶರಣಯ್ಯ ನವಿಲು ವಾಹನ ಶ್ರೀ ಮುರುಗ ಸುಬ್ರಹ್ಮಣ್ಯ ಶರಣಯ್ಯ ಶ್ರೀವಳ್ಳಿ ಪ್ರೀತ ಶ್ರೀ ಮುರುಗ ಸುಬ್ರಹ್ಮಣ್ಯ ಶರಣಯ್ಯ ಶ್ರೀವಳ್ಳಿ ಪ್ರೀತ ಶ್ರೀ ಮುರುಗ ಸುಬ್ರಹ್ಮಣ್ಯ ಶರಣಯ್ಯ ಸುಬ್ರಹ್ಮಣ್ಯ ಶರಣಯ್ಯ ಪ್ರಸನ್ನವದನ ಶ್ರೀ ಮುರುಗ ಸುಬ್ರಹ್ಮಣ್ಯ ಶರಣಯ್ಯ ಪುಣ್ಯಪರಾಯಣ ಶ್ರೀ ಮುರುಗ ಸುಬ್ರಹ್ಮಣ್ಯ ಶರಣಯ್ಯ ನಿರ್ಮಲ ಚಿತ್ತನೆ ಶ್ರೀ ಮುರುಗ ಸುಬ್ರಹ್ಮಣ್ಯ ಶರಣಯ್ಯ ಪ್ರಭುವೇ ವಿಭುವೇ ಶ್ರೀ ಮುರುಗ ಸುಬ್ರಹ್ಮಣ್ಯ ಶರಣ